ದೇಶವೇ ಇಲ್ಲ ಅಂತ ಹೇಳಿ ಇರಾನ್ ಸಚಿವ ಮಾತಾಡ್ತಿರೋದು. ನಮಗಂತ ಇಂಟೆನ್ಷನೇ ಇಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸ್ಪಷ್ಟನೆ ಇದು. ದೇಶ ತನ್ನನ್ನು ರಕ್ಷಿಸಿಕೊಳ್ಳುತ್ತಲೇ ಇರುತ್ತೆ. ನಮ್ಮ ದೇಶ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ತಾನೆ ಇರ್ತೀವಿ, ಇದರಲ್ಲಿ ರಾಜಿ ಇಲ್ಲ ಅಂತ ಅರಾಕ್ಚಿ ಮಾತಾಡಿರೋದು. ಇರಾನ್ನ ಫಾರಿನ್ ಮಿನಿಸ್ಟರ್ ಇವರು ಅಬ್ಬಾಸ್ ಅರಾಕ್ಚಿ ಅಂತ ಹೇಳೋದು ಸ್ಪಷ್ಟನೆ ಕೊಟ್ಟಿದ್ದಾರೆ. ತನ್ನನ್ನು ತಾನು ದೇಶ ರಕ್ಷಿಸಿಕೊಳ್ಳುತ್ತಲೇ ಇರುತ್ತೆ. ಸ್ನೇಹಪರ ರಾಷ್ಟ್ರಗಳಿಂದ ಎರಡು ದೇಶಗಳ ಮಧ್ಯೆ ಸಂದೇಶ, ಅಮೆರಿಕ ಇರಾನ್ ಮಧ್ಯೆ ಸಂದೇಶ ರವಾನಿಸಿರಬಹುದು. ಅಮೆರಿಕ ಇರಾನ್ ಮಧ್ಯೆ ಬೇರೆ ದೇಶಕ್ಕೆ ಸಂದೇಶ ರವಾನಿಸಿರಬಹುದು. ಸಂದೇಶ ಕಳುಹಿಸಿದ ತಕ್ಷಣ ಸಂಧಾನ ಆಗಲ್ಲ. ಟ್ರಂಪ್ ಈಗ ಇದೇ ಪಾಕಿಸ್ತಾನವನ್ನೋ ಬೇರೆ ದೇಶವನ್ನೋ ಆ ದೇಶಕ್ಕೆ ಮೆಸೇಜ್ ಕೊಟ್ಟಿರ್ಬೋದು, ನಾನು ಸಂಧಾನಕ್ಕೆ ರೆಡಿ ಇದ್ದೀನಿ, ನಾನು ಕದನ ವಿರಾಮಕ್ಕೆ ರೆಡಿ ಇದ್ದೀನಿ ಅಂಥೇಳಿ. ಅಲ್ಲಿಂದ ಅವ್ರು ಮೆಸೇಜ್ ಸೆಂಡ್ ಮಾಡಿದ್ರು ಒಂದು ಮಾತ್ರಕ್ಕೆ, ಮೆಸೇಜ್ ಕಳಿಸ್ಬಿಟ್ರವ್ರು ಒಂದು ಮಾತ್ರಕ್ಕೆ ಸಂಧಾನ ಆಗಿಬಿಡುತ್ತಾ? ನಾವು ಒಪ್ಪಬೇಕಲ್ಲ ಅದಕ್ಕೆ. ಅವ್ರು ಮೆಸೇಜ್ ಕಳಿಸಿದ್ದಾರೆ, ಆ ಮೆಸೇಜ್ ನಾವು ಓದಬೇಕು, ನಾವು ಅದಕ್ಕೆ ಒಪ್ಕೊಳ್ಬೇಕು, ಬಂದು ಕೂತ್ಕೋಬೇಕಲ್ಲ ಮಾತುಕತೆಗೆ. ಅದಾಗಿಲ್ಲ. ಇರಾನ್ ವಾರ್ನಿಂಗ್ ಅಮೆರಿಕ ಇಸ್ರೇಲ್ಗೆ. ಇರಾನ್ ಮತ್ತೆ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇರೋದು. ನಿಮ್ಮ ಮಕ್ಕಳನ್ನು ಇರಾನ್ ವಾರ್ನ್ ಮಾಡ್ತಾ ಇದೆ. ಇಲ್ಲಿ ಅಮೆರಿಕದವ್ರಿಗೂ ವಾರ್ನಿಂಗ್ ಕೊಡ್ತಿದ್ದಾರೆ ಅವರು, ಇಸ್ರೇಲ್ನವ್ರಿಗೂ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೋಡಿ, ಇಸ್ರೇಲ್ ಇರ್ತಕ್ಕಂಥ ಮಕ್ಕಳು, ಅವರನ್ನು ನರಕಕ್ಕೆ ನೀವು ಕಳಿಸ್ಬೇಡಿ. ಅಮೆರಿಕದ ಮಕ್ಕಳನ್ನು ನರಕಕ್ಕೆ ಕಳಿಸ್ಬೇಡಿ ನೀವು. ಹೇಗೆ ಇದು? ನಿಮ್ಮ ಸೈನಿಕರು, ಇಸ್ರೇಲ್ ಸೈನಿಕರು ಸಮುದ್ರದಲ್ಲಿ ಮುಳುಗಿ ಕಣ್ಮರೆ ಆಗಿಬಿಡ್ತಾರೆ. ಯಾವುದೋ ಒಂದು ಶಿಪ್ ತೊಗೊಂಡು ಬರೋದು, ಅಲ್ಲಿ ವಾರ ಮಾಡೋಕ್ಕೆ ಬಂದಾಗ ಸೈನಿಕರು ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಟ್ರೆ, ಕ್ಷಿಪಣಿ ದಾಳಿ ಆಯಿತು, ಹಡಗು ಛಿದ್ರವಾಯಿತು, ಮುಳುಗಿ ಸತ್ತು ಹೋಗ್ತಾರಲ್ಲ, ನಿಮ್ಮ ಮಕ್ಕಳು ಅನಾಥರಾಗ್ತಾರೆ. ಮಕ್ಕಳು ಅನಾಥರಾಗುವುದು ಬೇರೆ ಅಲ್ಲ, ಅವರ ಜೀವನ ನರಕ ಆಗುವುದು ಬೇರೆ ಅಲ್ಲ. ಕಣ್ಮರೆ ಆಗಿಬಿಡ್ತಾರೆ ಅವರು. ಟ್ರಂಪ್ ನೆತನ್ಯಾಹು ಮಾತು ಕಟ್ಕೊಂಡು ನೀವು ಈ ಥರ ಮಾಡ್ತಾ ಇದ್ದೀರಿ. ಟ್ರಂಪ್ ನೆತನ್ಯಾಹು ಸುಳ್ಳು ಹೇಳಿ ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಟ್ರಂಪ್ ನೆತನ್ಯಾಹು ವಿರುದ್ಧವಾಗಿ ಇರಾನ್ ಕೆಂಡಾಮಂಡಲವಾಗಿರೋದು. ನೆಲದ ಮೇಲೆ ಅಮೆರಿಕ ಆಕ್ರಮಣ ಮಾಡಿಬಿಟ್ರೆ ಹುಷಾರ್. ನೆಲದ ಮೇಲೆ ಭೂಸೇನೆ ಏನಾದರೂ ಇರಾನ್ನ ಮೇಲೆ ದಾಳಿ ಮಾಡಿಬಿಟ್ರೆ ಅಪ್ಪಿ ಹುಷಾರ್. ಬಹ್ರೇನ್ UAE ಕರಾವಳಿ ವಶಕ್ಕೆ ನಾವು ರೆಡಿಯಾಗಿಬಿಟ್ಟಿದ್ದೀವಿ. ಬಹ್ರೇನ್ ಕೋಸ್ಟಲ್ ನಾವು ಬಿಡಲ್ಲ, UAE ಕೋಸ್ಟಲ್ ಕೂಡ ನಾವು ಬಿಡಲ್ಲ. ಅದನ್ನು ವಶಪಡಿಸ್ಕೊಳ್ಳೋಕೆ ನಾವು ರೆಡಿಯಾಗಿಬಿಟ್ಟಿದ್ದೀವಿ. ಪ್ರಾದೇಶಿಕ ಭೂರೇಖೆ ಬದಲಾಯಿಸ್ಬಿಡ್ತೀವಿ. ಇಲ್ಲಿವರೆಗೆ ಏನು ಬಾರ್ಡರ್ಗಳಿಂದ ನಾವು ರೇಖೆ ಬರ್ಕೊಂಡಿದ್ದೀವಲ್ಲ ಮ್ಯಾಪಲ್ಲಿ, ಈ ಕಡೆ ನಮ್ಮದು, ಆ ಕಡೆ ಅವ್ರದ್ದು, ಆ ಭಾಗ ಅವ್ರದ್ದು, ಅಲ್ಲ ಅವ್ರ ಬಾರ್ಡ್ರ್ ಇದೆ, ಇವ್ರ ಬಾರ್ಡ್ರ್ ಇದೆ ಅಂತ ನಾವು ಇದ್ದೀವಲ್ಲ, ಆ ಬಾರ್ಡ್ರ್ ರೇಖೆನೇ ಬದಲಾಯಿಸ್ಬಿಡ್ತೀವಿ ನಾವು. ಆ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂಥೇಳಿ ಅರಾಕ್ಚಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದಿಲ್ಲಿ. ಇರಾನ್ಗೆ ಅಮೆರಿಕ ಎಚ್ಚರಿಕೆ ಕೊಡ್ತಾ ಇದೆ. ಮತ್ತೆ ಅಮೆರಿಕ ಎಚ್ಚರಿಕೆ ಕೊಟ್ಟಿರೋದು, ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಕೊಟ್ಟಿರೋದು. ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಸೋಲನ್ನು ಒಪ್ಕೊಳ್ಬೇಕು ಅಂತೇಳಿ ಟ್ರಂಪ್ ಹೇಳ್ತಾ ಇರೋದು. ಇದರ